ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಕನ್ನಡದ ಕೈ ರುಚಿ ಹೆಸರಿಗೋಸ್ಕರ ಹುಡ್ಕೊ ಬರಬೇಕು ಅಂತ ಹೇಳ್ಬೇಕು. ಇಲ್ಲಿ ನೋಡೋಕೆ ಹೋದ್ರೆ ಅನ್ಲಿಮಿಟೆಡ್ ಊಟ ಗೈಸ್. ಮುದ್ದೆ ರೈಸು ಅನ್ಲಿಮಿಟೆಡ್, ಮೀನು ಊಟ ಇರುತ್ತೆ, ಪೆಪ್ಪರ್ ಚಿಕನ್ ಊಟ ಇರುತ್ತೆ, ಚಿಲ್ಲಿ ಚಿಕನ್ ಊಟ ಇರುತ್ತೆ, ಮತ್ತೆ ಲೈಕ್ ಯೂಶ್ಲಿ ನೋಡೋಕೆ ಫಿಶು ಆರಾಮಾಗ ಘಮ ಇದು ಆ್ಯಕ್ಚುಲಿ ನೋಡೋಕೆ ಹೆಂಗೆ ಎಳಿತದೆ, ಬೇಗ ಬಾ ಬಂದು ತಿನ್ನು ಅಂತ ಅಂದ್ಬಿಟ್ಟು. ಸೊ 119 ರುಪೀಸಿಂದನೇ ಇವ್ರ ಮೆನು ಸ್ಟಾರ್ಟ್ ಆಗುತ್ತೆ. ಸೊ 119 ರುಪೀಸ್ಗೆ ಫಿಶ್ ಊಟ, ಮತ್ತೆ 119 ರುಪೀಸ್ಗೆ ಚಿಕನ್ ಊಟ, ಪೆಪ್ಪರ್ ಚಿಕನ್ ಊಟ ಅಂತ ಅಂದ್ಬಿಟ್ಟು ಸುಮಾರು ವೆರೈಟೀಸ್ ಇರುತ್ತೆ. ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ರಾಜಗೋಪಾಲ್ ನಗರ್ ಮೇನ್ ರೋಡು, ಪೀಣ್ಯ 3rd ಫೇಸು, ಗಣಪತಿ ನಗರ, ನೆಕ್ಸ್ಟ್ ಮೈ ಶೋರೂಮ್ ಅಂತಾನೆ ಹೇಳ್ಬೇಕು. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಸಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈಗ ಒಳಗೆ ಹೋಗ್ಬಿಟ್ಟು ಬಿಸಿ ಬಿಸಿ ಊಟ ಟ್ರೈ ಮಾಡೋಣ, ಬನ್ನಿ, ಲೆಟ್ಸ್ ಗೋ. ಅಣ್ಣ ತುಂಬ ಕಷ್ಟಪಟ್ಟು ಇರಬಾರ್ದು, ಕಷ್ಟಪಟ್ಟು 3 ಮಂತ್ಸಿಂದ ಹೋಟ್ಲು ಸ್ಟಾಪ್ ಮಾಡಿ ಮನೇಲಿ ಒಂದು ಕೆಜಿ ಅಕ್ಕಿ ತರೋಕ್ಕೂ ಪರಿಸ್ಥಿತಿ ಇಲ್ದಂಗೆಲ್ಲ ತುಂಬ ಕಷ್ಟಪಟ್ಟು ಇವತ್ತು ಮಾಡಿದ್ದೀನಿ. ಈ ಹೋಟ್ಲು ತುಂಬ ದೊಡ್ಡ ಮಟ್ಟದಲ್ಲಿ ಜನ ಆಶೀರ್ವಾದ ಮಾಡ್ಬೇಕಂತೇಳಿ ತುಂಬ ಸಾಲ ಸೂಲ ಮಾಡಿರೋ ಹೋಟ್ಲಿದು. ಎಲ್ಲ ಜನ ನನ್ನನ್ನು ಕೈ ಹಿಡಿತಾರೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಕೊನೆಯದಾಗಿ ಒಂದೇ ಮಾತು, ಈ ಹೋಟ್ಲು ನನ್ನ ಕೊನೆಯದಾಗಿ ಇದೇ ಹೋಟ್ಲಿಂದ ನನ್ನ ಲೈಫ್ ಸ್ಟಾರ್ಟ್ ಆಗಬೇಕು. ತುಂಬ 1 ರೂಪಾಯಿಗೂ ತುಂಬ ಕಷ್ಟಪಟ್ಟು ಮಾಡಿರೋ ಹೋಟ್ಲಿದು. ಜನಗೋಸ್ಕರ ಅಂತ ಮಾಡಿದ್ದೀನಿ. ಇಡೀ ಇಂಡಸ್ಟ್ರಿಯಲ್ ಪೀಣ್ಯದವರು ಬಂದು ಊಟ ಮಾಡಲಿ ಅಂತ, ಹೊಟ್ಟೆ ತುಂಬ ಮಾಡಲಿ ಅಂತ. ನಮಸ್ತೆ ಅಣ್ಣ. ನಮಸ್ತೆ. ನೀವು ಯಾವಾಗ ಹೋಟೆಲ್ ಶುರು ಮಾಡಿದ್ದು, ಹೇಗೆ ಶುರು ಆಯಿತು? ಅಣ್ಣ, ನಾವು ಫುಟ್ಬಾತಿಂದ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಹೌಸಿಂಗ್ ಬೋರ್ಡ್ ದೊಡ್ಡದಾಗಿ ಹೋಟ್ಲು ಮಾಡಿದ್ವಿ. ಅಲ್ಲಿಂದ ನಾವು ಇವಾಗ ಶಿಫ್ಟ್ ಆಗಿ ಪೀಣ್ಯ 3rd ಸ್ಟೇಜಲ್ಲಿರೋದು, ರಾಜಗೋಪಾಲ್ ನಗರ, ನಿಯರ್ ಬೈ ಕಪಿಲ ಬಾರ್ ವೈನ್ಸ್ ಅಲ್ಲಿರೋದು. ಸೊ ಇವಾಗ ನಾವು ಇವತ್ತೇ ಸ್ಟಾರ್ಟ್ ಮಾಡಿರೋದು. ಸ್ಪೆಷಲ್ ಅಂದರೆ ಅಣ್ಣ, ಮೀನು ಊಟ, ಚಿಕನ್ ಊಟ, ಪೆಪ್ಪರ್ ಚಿಕನ್ ಊಟ, ಚಿಲ್ಲಿ ಚಿಕನ್ ಊಟ, ಸೊ ಅದೆಲ್ಲ ಇರೋದು ನಮ್ಮಲ್ಲಿ. ಸೊ ಮೇನ್ ಇವತ್ತು ಇಲ್ಲೇ ಮಾಡಬೇಕನ್ನೋ ಉದ್ದೇಶ ಏನಕ್ಕಂದರೆ, ಜನ 3 ವರ್ಷ ಹಿಂದೆನೇ ನನಗೆ ತುಂಬ ಜನ ಕಮೆಂಟ್ಸ್ ಹಾಕೋರು, ತುಂಬ ಹಾರ್ಡ್ ವರ್ಕ್ ಮಾಡೋರೆಲ್ಲ, ಇಂಡಸ್ಟ್ರಿಯಲ್ಲೆಲ್ಲ ಇರೋರು ಪ್ರತಿಯೊಬ್ಬರು. ಸೊ ಅವ್ರಿಗೋಸ್ಕರ ಅಂಥೇಳಿ ನಾನು ಪೀಣ್ಯದಲ್ಲೇ ಸ್ಟಾರ್ಟ್ ಮಾಡಿರೋದು. ಆ ಜನ ಬರಬೇಕನ್ನೋ ಒಂದು ಉದ್ದೇಶದಿಂದ ಮಾಡಿರೋದು. ಸೊ ಅದಕ್ಕೆ ಇಲ್ಲೇ ಲೊಕೇಶನಲ್ಲಿ ಸಜೆಷನ್ ಮಾಡಿರೋದಣ್ಣ. ಮೀನು ಊಟ ಅನ್ಲಿಮಿಟೆಡ್, ಮುದ್ದೆ ರೈಸು ಅದು ಮುಂಚೆ ಥರನೇ. ಸೊ 119. ನೆಕ್ಸ್ಟ್ ಬಂದು ಪೆಪ್ಪರ್ ಚಿಕನ್ ಊಟ 5 ರಿಂದ 6 ಪೀಸು, ಅದು 139. ಚಿಲ್ಲಿ ಚಿಕನ್ ಊಟ ಬಂದು 139. ಮುದ್ದೆ ರೈಸು ಅನ್ಲಿಮಿಟೆಡ್ ಎಷ್ಟು ಬೇಗ ತಿನ್ಬೋದು, 69 ರುಪೀಸ್ ವಿತ್ ಅಡಿಕೆ ಪ್ಲೇಟ್ ಅಣ್ಣ. ಯಾವುದು ನಮ್ಮದು ಸ್ಟೀಲ್ ಪ್ಲೇಟ್ ಅಥವಾ ಯಾವುದು ಆಗ್ತಿಲ್ಲ, ಅಡಿಕೆ ಪ್ಲೇಟ್ ಏನಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಸ್ಟಾರ್ಟಿಂಗಲ್ಲೇ ನಾವು ಅಡಿಕೆ ಪ್ಲೇಟ್ ಮಾಡಿದ್ದು. ಸೊ ಅದೇ ಥರ ಅಡಿಕೆ ಪ್ಲೇಟೇ ಸ್ಟಾರ್ಟ್ ಮಾಡೋಂತ ಹೇಳ್ಬಿಟ್ಟು ಹೈಜೆನಿಕ್ ಆಗಿರಲಿ ಅಂತ ಮಾಡಿರೋಣ. ಸೊ ಅಣ್ಣ, ಟೈಮಿಂಗ್ಸ್ ಬಂದು ನಮ್ಮದು 12:30 ಸ್ಟಾರ್ಟ್ ಊಟ, 4 ಗಂಟೆ ತನಕ ಊಟ ಇರುತ್ತೆ. ಆಮೇಲೆ 5:45 ತವಾ ಫ್ರೈ, ರಾತ್ರಿ 10:30 11 ಗಂಟೆ ತವಾ ಫ್ರೈ ಇರುತ್ತಣ್ಣ. ಮಿಲ್ಸ್ ಎಲ್ಲ ಇರುತ್ತಣ್ಣ. ಈವ್ನಿಂಗು ಸಿಗುತ್ತೆ ಮಿಲ್ಸು. ಈವ್ನಿಂಗು 6:30 ಮೇಲೇನು ಫ್ರೆಶ್ ಆಗಿ ಸೆಕೆಂಡ್ ಬ್ಯಾಚ್ ಎಲ್ಲ ಮಾಡಿಸ್ತೀನಿ. ಬಿಸಿ ಬಿಸಿ ರಾಗಿ ಮುದ್ದೆ, ಆಮೇಲೆ ಮೀನು, ಚಿಕನು, ಪೆಪ್ಪರ್ ಚಿಕನು, ಚಿಲ್ಲಿ ಚಿಕನು ಎಲ್ಲ ಮಾಡಿಸ್ತೀವಣ್ಣ. ನಿಮ್ಮ ಹೋಟೆಲ್ ಹೆಸರು ಹೇಳ್ಬಿಟ್ಟು ಅಡ್ರೆಸ್ ಹೇಳಿ ಅಣ್ಣ. ಈ ಹೋಟ್ಲು ಬಂದು ತುಂಬ ಕಷ್ಟಪಟ್ಟು ಡೆಲಿವರಿ ಬಾಯ್ ಆಗಿ ಸ್ಟಾರ್ಟ್ ಮಾಡಿ, ಫುಟ್ಬಾತಿಂದ ದೊಡ್ಡ ಹೋಟ್ಲು ಮಾಡಿ, ತಿರ್ಗಾ ಕಾರಣದ್ರಿಂದ ತಿರ್ಗಾ ನಾನು ಇವಾಗ ರಿಟರ್ನು ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಸೊ ಪೀಣ್ಯದಲ್ಲಿ ಮಾಡಿರೋದು. ಹೋಟ್ಲ್ ಹೆಸರು ಬಂದ್ಬಿಟ್ಟು ಕನ್ನಡದ ಕೈ ರುಚಿ ಅಂತ. ಇಡೀ ಕರ್ನಾಟಕಕ್ಕೆ ಗೊತ್ತು. ನಾನು ನೋಡಿದ್ರೆ ತುಂಬ ಜನ ಗುರುತು ಹಿಡಿತಾರೆ. ಅದು ನಂಗೆ ಕೊಟ್ಟಿರೋ ಆಶೀರ್ವಾದ ಅಷ್ಟು ಸಾಕಂತ ಹೇಳ್ತೀನಿ, ನನ್ನ ಜನ ಕೊಟ್ಟಿರೋ ಆಶೀರ್ವಾದ. ಸೊ ಇವತ್ತು ಅಷ್ಟೇ ತುಂಬ ನಾನು ಕಷ್ಟಪಟ್ಟು ತಿರ್ಗಾ ಸ್ಟಾರ್ಟ್ ಮಾಡಿದ್ದೀನಿ, ಜನ ಬರ್ಬೇಕಂತೇಳಿ. ಒಂದು ಮಾತು ಇದೆ, ಏನಂತಂದರೆ ಯಶ್ ಅವ್ರು ಒಂದು ಮಾತು ಹೇಳಿದ್ದಾರೆ, 1000 ಜನ ಎದುರಿಸೋಗಿರ್ತಾರೆ, ಅಪ್ಪ ಅಮ್ಮಗೆ ವಯಸ್ಸಾಗಿದೆ, ನೋಡ್ಕೊಳ್ಳೋರು ಯಾರಿರಲ್ಲ, ಏನಾದರೂ ಮಾಡಿ ನಾವು ಸಾಧಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಹಠ ತೊಟ್ಟು ಇಲ್ಲಿ ಮಾಡಿದ್ದೀನಿ. ಜನ ದಯವಿಟ್ಟು ಬಂದು ನಮ್ಮನ್ನು ಸಹಕಾರ ಕೊಟ್ಟು ಬೆಂಬಲ ಕೊಟ್ಟು ಅಂತ ಹೇಳ್ತಾ ಇರೋಣ. ಎಲ್ಲ ಫ್ಯಾಮಿಲಿದವರೇ ನನ್ನ ಸಪೋರ್ಟ್ ಇದ್ದಾರೆ. ಒಬ್ಬನೇ ಸಿಂಗಲ್ ಆಗಿ ಮಾಡಿರೋದು. ಸೊ ನೀವೇ ನನಗೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ತೀನಿ ಅಣ್ಣ. ಸರ್, ಮೀನು ಊಟ ನಮ್ಮದು. ಮೀನು ಊಟ 120 ರೂಪಾಯಿ, 119 ರೂಪಾಯಿ ಮೀನು ಊಟಗೆ. ಮುದ್ದೆ ರೈಸು ಅನ್ಲಿಮಿಟೆಡ್, ಬಿಸಿ ಬಿಸಿಯಾಗಿರುತ್ತೆ, ಫ್ರೆಶು. ಸೊ 2 ಮೀನು ಕೊಡ್ತೀವಣ್ಣ. ಈ ಥರ ಒಂದು ಸ್ಲೈಸರ್ ತಗೊಳ್ಳಿ, ಅಥವಾ ಈ ಥರ ಒಂದು ತಲೆ ಆದರೂ ತಗೊಳ್ಳಿ. ಅವ್ರ ಚಾಯ್ಸ್ ಎಲ್ಲ ಕಸ್ಟಮರ್ ಚಾಯ್ಸು. ಸೊ ಪೆಪ್ಪರ್ ನೋಡಿ ಯಾವ ಥರ ಹಾಕಿದ್ವಿ, ಪ್ಯೂರ್ ಪೆಪ್ಪರು. ಸೊ ಬೇರೆ ಪೇಕ್ ಗೀಕ್ ಯಾವ್ದು ಹಾಕಲ್ಲ, ನಾರ್ಮಲ್ ಆಗಿ ಯಾವ್ದು ಹಾಕಲ್ಲ, ಪ್ಯೂರ್ ಪೆಪ್ಪರ್ ಬಂದು. ಸರ್ ಇದರಿಂದ 5-6 ಪೀಸ್ ಕೊಡ್ತೀವಿ ಪೆಪ್ಪರ್ ಚಿಕನ್ ಊಟಗೆ. ಬಿಸಿ ಬಿಸಿ ಪೆಪ್ಪರ್ ಚಿಕನ್ ಊಟ, ಫುಲ್ ಮುದ್ದೆ ರೈಸ್ ಅನ್ಲಿಮಿಟೆಡ್, ಫುಲ್ ಬಿಸಿ ಎಷ್ಟು ಬೇಗ ತಿನ್ಬೋದು.
ಡೆಲಿಷಿಯಸ್ ಆದಂಥ ಮೀನು ಊಟ, ಅದು 119 ರೂಪಾಯಿಗೆ ಅನ್ಲಿಮಿಟೆಡ್. ಯಾರು ಕೊಡಲ್ಲ, ಖಂಡಿತ ಇವ್ರು ಕೊಡ್ತಾ ಇದ್ದಾರೆ. ಅದು 2 ಪೀಸ್ ಮೀನ್ ಸೈಜ್ ನೋಡಿ, ತಲೆನಾ ಇದು. ಸೊ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಓ ಮೈ ಗಾಡ್ ಗೈಸ್, ಮೀನ್ ತಳೆ ಲಕ್ಕಿ ಇದ್ರೆ ಖಂಡಿತ ನೀವು ಕೇಳಿ ಹಾಕ್ಸ್ಕೊಳ್ಳಿ, ಮೀನ್ ತಳೆ ಇದ್ರೆ. ಸೊ ನೋಡಿ ಆ ಸಾಫ್ಟ್ನೆಸ್ ನೋಡಿ ಮೀನ್ದು. ಪರ್ಫೆಕ್ಟ್ ಆಗಿ ಬೇಯಿಸಿದ್ದಾರೆ. ಒಳ್ಳೆ ಮೀನು ಊಟ ಅಂತಾನೆ ಹೇಳ್ಬೇಕು. ಒಳ್ಳೆ ಫ್ರೆಶ್ ಆಗಿದೆ ಮೀನ್ ಬೇರೆ. ಅದು ಸೆಲೆಕ್ಟೆಡ್ ಫಿಶ್ ಅಂತ ತರಿಸೋದು. ಪ್ರತಿಯೊಂದು ಫ್ರೆಶ್ ಆಗಿರೋ ಥರನೇ ಇದೆ. ಮೀನೇ ತಿಂತಾನೆ ಇರಬೇಕು ಅನ್ಸುತ್ತೆ. ತಳೆ ಲವರ್ಸ್ ಅಂತೂ ಕಮೆಂಟ್ ಹೇಳಿ ನೋಡಿ ಹೆಂಗಿದೆ ಅಂತ ಮೀನು. ಸೂಪರ್ ಗೈಸ್, ಒಳ್ಳೆ ಪ್ರೋಟೀನ್ ಊಟ ಅಂತಾನೆ ಹೇಳ್ಬೇಕು. ಕಣ್ಣಿದೆ ನೋಡಿ, ಕಣ್ಣಿಗೆ ಎತ್ಕೊಡ್ಬೋದು ಅನ್ಸುತ್ತೆ ನೋಡಿ. ಓ ಮೈ ಗಾಡ್, ಕಣ್ಣು ಲವರ್ಸು ಕಮೆಂಟಲ್ಲಿ ಹಾಕಿ. ಸೂಪರ್ ಫ್ರೆಶ್ ಆಗಿದೆ. ಮುದ್ದೆ ಇದೆ ನೋಡಿ, ಮುದ್ದೆ ಒಂದು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರುತ್ತೆ. ತಗೊಂಡು ಆ ಮೀನು ಸಾರಿಗೆ ಹಿಂಗೆ ಲೈಟಾಗಿ ಹಾಕ್ಕೊಂಡು ನೋಡಿ ಅಷ್ಟೇ. ಫ್ರೆಶ್ಶು ಮುದ್ದೆನೂ ಕೂಡ ಬಿಸಿ ಬಿಸಿಯಾಗಿ ಮಾಡ್ತಾರೆ. ಮನೇಲಿ ಹೇಗೆ ಮಾಡ್ತಾರೋ ಆ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಮುದ್ದೆನೂ ಕೂಡ ಅನ್ಲಿಮಿಟೆಡ್ ಗೈಸ್. ಮುದ್ದೆ ರೈಸು ಅನ್ಲಿಮಿಟೆಡು, ಫಿಶ್ಶು 2 ಪೀಸ್ ಲಿಮಿಟೆಡ್ ಆಗಿರುತ್ತೆ. ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ಕೊಟ್ಟು ತೊಗೋಬೋದು. ಬಟ್ ರೈಸು ಇರಲಿದೆ ನೋಡಿ, ಬಿಸಿ ಬಿಸಿ ಅನ್ನಕ್ಕೆ ಆ ರೈಸ್ನು ಹಂಗೆ. ಇಲ್ಲಿ ಪಕ್ಕದಲ್ಲಿ ಗ್ರೇವಿ ಇದೆ, ಗ್ರೇವಿನೂ ಹಾಕ್ಕೊಂಡು ಒಂದು ಸ್ವಲ್ಪ ಕಳಿಸ್ಕೊಂಡು ಒಂದು ಬೈಟ್ ಹೋಗಲೇಬೇಕು. ಅಲ್ಟಿಮೇಟ್ ಆಗಿದೆ, ತುಂಬಾ ಸೂಪರ್ ಆಗಿದೆ. ಪರ್ಫೆಕ್ಟ್ ಹುಳಿ ಎಷ್ಟಿರಬೇಕು ಅಷ್ಟೇ ಇದೆ. ಒಳ್ಳೆ ಸಾರು, ಮೀನು ಸಾರು. ಮೀನು ಅದು ವೈಟ್ ರೈಸ್ ಹಾಕ್ಕೊಂಡು ಇನ್ನೂ ಅನ್ಲಿಮಿಟೆಡ್ ತಿಂತಾನೆ ಇರ್ಬೋದು. ತುಂಬಾ ಚೆನ್ನಾಗಿದೆ. ಬಿಸಿ ಬಿಸಿ ಪೆಪ್ಪರ್ ಚಿಕನ್ ಊಟ ಕೈ ಹಿಡಿಯೋಕ್ಕಾಗ್ತಿಲ್ಲ ನೋಡಿ. ಪೀಸಸ್ಸು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರೋ ಒಂದು ಪೀಸಸ್ ಅಂತಾನೆ ಹೇಳ್ಬೇಕು. ಆಚೆ ನೋಡೋಕೆ ಮೀನು ಊಟ, ಚಿಕನ್ ಊಟಗೆ ವೆಯ್ಟಿಂಗು ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡಿ ತಿಂತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಬಿಸಿ ಬಿಸಿ ಊಟ ಅಂದರೆ ಹಿಂಗೆ ಕೊಡಬೇಕು ಗೈಸ್. ಒಳ್ಳೆ ಕ್ವಾಲಿಟಿ ಚಿಕನು, ಬಿಸಿ ಬಿಸಿಯಾಗಿ ಬಂದಿದ್ದ ತಕ್ಷಣ ತಿನ್ನಿ, ತುಂಬಾ ಸೂಪರ್ ಆಗಿರುತ್ತೆ. ಒಳ್ಳೆ ಪೆಪ್ಪರು ಮತ್ತು ಕರ್ಬೇ ಸೊಪ್ಪಲ್ಲ ನೋಡಿ ಹೆಂಗಿದೆ ಅಂತ. ಗ್ರೇವಿನೇ ಸಕ್ಕತ್ತಾಗಿದೆ. ನೆಕ್ಸ್ಟು ಹಂಗೆ ಮುದ್ದೆ ಇದೆಯಲ್ಲ, ಮುದ್ದೆಗೆ ಲೈಟಾಗಿ ಆ ಗ್ರೇವಿ ಇತ್ತು, ಲೈಟಾಗಿ ಟ್ರೈ ಮಾಡಬೇಕು. ಪರ್ಫೆಕ್ಟ್ ವೈಸ್, ತುಂಬಾ ಸೂಪರ್ ಆಗಿರುತ್ತೆ. ಯಾವುದೇ ಐಟಮ್ ತೊಗೊಂಡ್ರು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೇಕು. ಬಿಸಿ ಬಿಸಿ ವೈಟ್ ರೈಸ್ಗೆ ಚಿಕನ್ ಸಾರು ಹಾಕ್ಕೊಂಡಿದ್ದೀವಿ ನೋಡಿ ಹೆಂಗಿದೆ ಅಂತ. ಕನ್ಸಿಸ್ಟೆನ್ಸಿ ಸೂಪರ್ ಗೈಸ್, ಅಲ್ಟಿಮೇಟು. ಖಂಡಿತ ಅನ್ಲಿಮಿಟೆಡ್ ಪಕ್ಕಾ ಬರ್ತಂತ ಅಂತಲೇ ಹೇಳ್ಬೇಕು. ಪೆಪ್ಪರ್ ಚಿಕನ್ ಊಟ 139 ರೂಪೀಸ್ಗೆ 5 ಪೀಸ್ ಪೆಪ್ಪರ್ ಚಿಕನ್ ಲಿಮಿಟೆಡ್ ಆಗಿರುತ್ತೆ. ಮುದ್ದೆ ರೈಸು ಅನ್ಲಿಮಿಟೆಡ್, ಸೂಪರ್. ಈಗ ಬಿಸಿ ಬಿಸಿ ಚಿಕನ್ ಊಟ ತರಿಸಿದ್ದೀವಿ. ಸೊ ಮುದ್ದೆನೂ ಇದೆ ನೋಡಿ, ಸಾಫ್ಟ್ ಮುದ್ದೆ ಅಂತಲೇ ಹೇಳ್ಬೇಕು. ಸೊ ಮುದ್ದೆ ರೈಸು ಅನ್ಲಿಮಿಟೆಡ್, ತಿರ್ಗಾ ಹೇಳ್ತಾ ಇದ್ದೀನಿ, ಮುದ್ದೆ ರೈಸ್ ಅನ್ಲಿಮಿಟೆಡು. ಮುದ್ದೆ ತಿನ್ನೋದೇ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೇಕು. ಆ್ಯಂಡ್ ಆ್ಯಕ್ಚುಲಿ ನೋಡೋಕೋದ್ರೆ ಬಿಸಿ ಬಿಸಿಯಾಗಿ ಕೊಡ್ತಾರೆ ಗೈಸ್, ಅದೇ ಮೇನ್ ಹೈಲೈಟ್ ಅಂತಲೇ ಹೇಳಬೇಕು. ಸೊ ಪೀಸಸ್ ಏನು ನೋಡ್ತಿದ್ದೀರಾ ನೋಡಿ ಹೆಂಗಿದೆ ಅಂತ. ಸಾಫ್ಟ್ ಪೀಸಸ್ ಎಲ್ಲ ಕೊಡ್ತಾ ಇದ್ದಾರೆ. ಇದನ್ನು ಹಂಗೆ ಒಂದು ಬೈಟ್ ಹೋಗೋಣ. ಒಳ್ಳೆ ಮನೇಲಿ ಹೇಗೆ ಮಾಡ್ತಾರಲ್ಲ ಚಿಕನ್ ಊಟ ಆ ಥರ ಅದಕ್ಕೂ ಸಕ್ಕದಾಗಿ ಮಾಡ್ತಾ ಇದ್ದಾನೆ ಅಂತಲೇ ಹೇಳ್ಬೇಕು. ರೈಸು ಕೂಡ ಅನ್ಲಿಮಿಟೆಡು, ಎಷ್ಟು ಬೇಕಾದ್ರೂ ತಿನ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೂಪರ್ ಗೈಸ್. ಅನ್ಲಿಮಿಟೆಡ್ಗೆ ಪಕ್ಕ ಪೀಣ್ಯದಲ್ಲಿ ಕನ್ನಡದ ಕೈ ರುಚಿ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತಲೇ ಹೇಳ್ಬೇಕು. ಖಂಡಿತ ಬಂದು ಟ್ರೈ ಮಾಡಿ. ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಫಿಶ್ ಊಟ ಮೇನ್ ಟ್ರೈ ಮಾಡೋಕ್ಕೆ ಬರಬೇಕು. 119 ರೂಪಾಯಿಗೆ ಅನ್ಲಿಮಿಟೆಡ್ ಮುದ್ದೆ ರೈಸು, ಫಿಶ್ 2 ಪೀಸ್ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಟ್ಯಾಗ್ ಮಾಡಿ ಅಥವಾ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕಿ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ಇನ್ಸ್ಪೈರ್ ವಿದಿನೇಶ್, ಡು ವಾಟ್ ಇಲ್ಲ. ಬಾಯ್.